ಎಲ್ಲರಿಗೂ ನಮಸ್ಕಾರ. ಗಿರೀಶ್ ಮಟ್ಟಣ್ಣ ಅವರು ಮೊನ್ನೆ ಒಂದು ಲೈವ್ ಬಂದು ಹೇಳಿದ್ರು, ಯತೀಂದ್ರ ಅವರು ಏನು ಸುಪ್ರೀಂ ಕೋರ್ಟ್ಗೆ ಲಾಯರ್ ಬೇಕನ್ನ ಕೊಡಿಸ್ತೀವಿ ಅಥವಾ ಅವರಿಗೆ ಅಮೌಂಟ್ ಕೊಡ್ಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣ ಅವರು ಹೇಳಿದ್ರು, ನಮಗೆ ಲಾಯರ್ ಬೇಡ, ನಿಮ್ಮ ಹಣ ಸಹಾಯ ಬೇಡ, ಅಕ್ವಿಟಲ್ ಕಮಿಟಿನ ರಚನೆ ಮಾಡಿಸಿ ಅಂತೇಳಿ. ಗಿರೀಶ್ ಮಟ್ಟಣ್ಣ ಅವರೇ, ನಿಮ್ಮ ತಲೆಯಲ್ಲಿ ಸಾಮಾನ್ ಇದೆಯಾ? ಹೊರಟೋಗ್ಬಿಟ್ಟಿದ್ಯಾ? ಮೆದುಳು ಇದೆಯಾ ಇಲ್ವಾ? ನಾನು ಈ ಅಕ್ವಿಟಲ್ ಕಮಿಟಿ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬೇಕಾದ್ರೆ ಗೂಗಲ್ ನಲ್ಲಿ ನನಗೆ ಒಬ್ರದ್ದು ಲಾಯರ್ ವಿಡಿಯೋ ನೋಡಿದೆ. ಅವರು ಹೇಳಿದ ಪ್ರಕಾರ ಕರ್ನಾಟಕದಲ್ಲಿ ಆಲ್ರೆಡಿ ಅಕ್ವಿಟಲ್ ಕಮಿಟಿ ರಚನೆಯಾಗಿದೆ. ಬಟ್ ಆದರೆ ಅಕ್ವಿಟಲ್ ಕಮಿಟಿ ಬಂದು CID, CBI, ಪೊಲೀಸ್, SIT ತರ ಹೊರಗಡೆ ಬಂದು ಪ್ರಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ಕೆಲಸವನ್ನ ಅದು ಮಾಡ್ತಾ ಇರುತ್ತೆ. ಎಕ್ಸಾಂಪಲ್ ನಾವು ರಾ ಅಂತ ಏನ್ ಹೇಳ್ತೀವಲ್ಲ, ಲೈಕ್ ದಟ್, ಆ ರೀತಿ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಗಿರೀಶ್ ಮಟ್ಟಣ್ಣ ಅವರೇ. ಹಾಗೂ ಗಿರೀಶ್ ಮಟ್ಟಣ್ಣನವರ ಫಾಲೋವರ್ಸ್ ಇವತ್ತಿಗೂ ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ ಅಂತ ಅನ್ಕೊಂಡು ರಚನೆ ಆಗ್ಬೇಕು ಅಂತ ಕಾಯ್ಕೊಂಡು ಕೂತಿದ್ರಲ್ಲ, ಇವ್ರುಗಳಿಗೆ. ಇದಾದ ಮೇಲೆ ಚಂದನ್ ಗೌಡ, ಇತ್ತೀಚೆಗೆ ಈತನ ಕೆಲವೊಂದು ವಿಡಿಯೋಗಳು ತುಂಬಾ ವೈರಲ್ ಆಗಿದೆ. ಈತ ಅಮೌಂಟ್ ತಗೊಂಡಿದ್ದಾನೆ. ಈತನ ಯೂಟ್ಯೂಬ್ ಚಾನೆಲ್ ನಲ್ಲಿ ಈತ ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ ಒಂದು ಟೈಮ್ ಅಲ್ಲಿ, ಇನ್ನೊಂದು 5-6 months ಬ್ಯಾಕ್ ಅಲ್ಲಿ. ಇವರ ಯೂಟ್ಯೂಬ್ ಬಳಗದವರು ಯಾರಿದ್ದಾರೆ, ನಮ್ಮದೇ ಆದ ಯೂಟ್ಯೂಬರ್ಸ್ಗಳು ಯಾರಿದ್ದಾರೆ, ಆತ ಒಬ್ಬ ನನಗೆ ಕಾಲ್ ಮಾಡಿ ಸೌಜನ್ಯ ಪರ ವಿಡಿಯೋ ಮಾಡಿ ಹಾಕ್ತೀಯಾ, ನಿನಗೆ ಅಮೌಂಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿರ್ತಾರೆ. ಈ ದಿನಗಳಲ್ಲಿ ಈ ವಿಡಿಯೋ ಈ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ ನಲ್ಲಿ ಇಲ್ಲ. ಯಾಕೆ ಚಂದನ್ ಗೌಡ ಅವರೇ? ಅದಾದ್ಮೇಲೆ ಇನ್ನೊಂದು ಬಿಗ್ ಕ್ವಶನ್ ನಂದು, ಯಾವ SIT ಡಿಪಾರ್ಟ್ಮೆಂಟ್ ಅವ್ರು ನಿಮ್ಗೆ ಗೊತ್ತಿದೆ? ಯಾವ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ನಿಮಗೆ ಗೊತ್ತಿದೆ? ಎಕ್ಸ್ಪೆಷಲಿ ನಿಮ್ಮ ವಿಡಿಯೋದಲ್ಲಿ ಮಾಡಿ ಹಾಕಿದ್ರಲ್ಲ, ಹಸಿರು ಜಾಕೆಟ್ ಸಿಕ್ತು, ID ಕಾರ್ಡ್ ಸಿಕ್ತು, 10 ತಲೆಬುರುಡೆಗಳು ಸಿಕ್ತು ಅಂತೆಲ್ಲ ಮಾಡಿ ಹಾಕಿದ್ರಲ್ಲ, ಈ ವಿಚಾರಗಳನ್ನ ನಿಮಗೆ ತಿಳಿಸಿದವರು ಯಾರು? ಮಿಸ್ಟರ್ ಚಂದನ್ ಗೌಡ ಇದಕ್ಕೆ ಆನ್ಸರ್ ಕೊಡಬೇಕಾಗಿದೆ. ನೀವು ದುಡ್ಡು ತಗೊಂಡಿಲ್ಲ ಅಲ್ವಾ? ಈ ವಿಚಾರಗಳನ್ನ ನಿಮಗೆ ಹೇಳಿದ್ಯಾರು? ಯಾಕಂದ್ರೆ ಎಲ್ಲಾರ್ಗೂ ಗೊತ್ತು, ಇಡೀ ಕರ್ನಾಟಕ ಜನತೆಗೆ ಗೊತ್ತು, ಅಲ್ಲಿ ಯಾವುದೇ ರೀತಿಯ ಒಂದೇ ಒಂದು ತಲೆ ಬುರುಡೆ ಸಿಗ್ಲಿಲ್ಲ ಅಂತೇಳಿ. ಯಾವುದೇ ಹಸಿರು ಜಾಕೆಟ್ ಸಿಗ್ಲಿಲ್ಲ, ಯಾವ ID ಕಾರ್ಡು ಸಿಗ್ಲಿಲ್ಲ, ಎಲ್ಲಾರ್ಗೂ ಗೊತ್ತಿರೋ ವಿಚಾರ. ಆದ್ರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ 10 ತಲೆಬುರುಡೆ ಸಿಕ್ತು, ಹಸಿರು ಜಾಕೆಟ್ ಸಿಕ್ತು, ಯಾವ್ದೋ ID ಕಾರ್ಡ್ ಸಿಕ್ತು ಅಂತ ವಿಡಿಯೋ ಮಾಡಿ ಹಾಕಿದ್ದೀರಾ. ಈ ವಿಚಾರವನ್ನ ನಿಮ್ಗೆ ಹೇಳಿದ್ ಯಾರು? ಯಾವ SIT ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು? ಯಾವ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು? ಯಾವ ಪೊಲೀಸ್ ಆಫೀಸರ್ ಹೇಳಿದ್ರು? ಆಮೇಲೆ ಇನ್ನೊಂದು, ಗಿರೀಶ್ ಮಟ್ಟಣ್ಣ ಅವರು ವಿಡಿಯೋ ಮಾಡಾಕಿದ್ರು, ಅದನ್ನ ನೋಡ್ಕೊಂಡು ನಾನು ಮಾಡಿದೆ ಅಂತೆಲ್ಲ ಹೇಳಕ್ ಹೋಗ್ಬಿಡಿ ಆಯ್ತಾ? ನ್ಯೂಸ್ ಅಲರ್ಟ್ ಅಂತ ಇಟ್ಟಿದ್ದೀರಾ ಒಂದ್ ನಿಮಿಷ ನಿಮ್ಮ ಯೂಟ್ಯೂಬ್ ಚಾನಲ್, ಅದಕ್ಕೆ ತಕ್ಕಂಗೆ ಆನ್ಸರ್ ಕೊಡಿ ಚಂದನ್ ಗೌಡ ಅವ್ರೆ. ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಇದಕ್ಕೆ. ನಾನಲ್ಲ, ನನ್ನ ವೀಕ್ಷಕರು ಯಾರಿದ್ದಾರೆ ಇವರೆಲ್ಲರೂ ಇದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಕೆಲವೊಂದು ಕಮೆಂಟ್ಸ್ಗಳು, ನೀನ್ ದುಡ್ಡು ತಗೊಂಡ್ಬಿಟ್ಟಿದ್ಯಾ, ನೀನ್ ದುಡ್ಡು ತಗೊಂಡು ಮಾಡ್ತಾ ಇದೀಯಾ. ನಾನು ಅದಷ್ಟು ಕಮೆಂಟ್ಸ್ ನ ಅಬ್ಸರ್ವ್ ಮಾಡಿದೆ. ಒಂದೊಂದೇ ಐಡಿಯಿಂದ 4 ಕಮೆಂಟ್, 5 ಕಮೆಂಟ್, 6 ಕಮೆಂಟ್, ಒಂದೇ ಐಡಿಗಳಿಂದ. ಆಲ್ಮೋಸ್ಟ್ ಆಫ್ ಯೂಟ್ಯೂಬ್ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ ಅಂತ ಏನಿರುತ್ತೋ ಅದ್ರಲ್ಲಿ ಅಷ್ಟು ನನ್ನ ವಿಡಿಯೋದಲ್ಲಿ ಇರೋದ್ರಲ್ಲಿ ಒಂದೊಂದೇ ಐಡಿಸ್ ಗಳಿಂದ ಒಂದು 10-15 ID ಇದಾವೆ. ಆ ಐಡಿಸ್ ಗಳಿಂದ 10 ಕಮೆಂಟ್ಸ್ಗಳು. ಇವರ ಷಡ್ಯಂತ್ರದ ಇದು ಯಾರಾದ್ರೂ ಧರ್ಮಸ್ಥಳ ಪರವಾಗಿ ವಿಡಿಯೋ ಮಾಡಿದ್ರೆ, ಇಲ್ಲ ಇವ್ರ ಹತ್ರ ಇರೋ ಸಾಕ್ಷಿಗಳನ್ನ ಕೊಡಿ ಅಂತ ಕೇಳಿದ್ರೆ, ಇಲ್ಲ ಯಾಕೆ ಇವ್ರುಗಳು ಸಾಕ್ಷಿ ಕೊಡ್ತಿಲ್ಲ ಅಂತ ವಿಡಿಯೋ ಮಾಡ್ಬಿಟ್ರೆ, ಆ ವಿಡಿಯೋಗಳಿಗೆಲ್ಲ ಒಂದೇ ಐಡಿಯಿಂದ ದಡ 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 ಅಂತ ಬರುತ್ತೆ ಕಮೆಂಟ್ಸ್, ಸೇಮ್ ಐಡಿಸ್. ಎಕ್ಸಾಂಪಲ್, ಮಹಾವೀರನ್ ಅಂತ ಒಂದು ID ಇರುತ್ತೆ, ಅದ್ರಿಂದ ಒಂದು 4 ಕಮೆಂಟ್ ಬರುತ್ತೆ, ನೆಗೆಟಿವ್ ಕಮೆಂಟ್ಸ್. ಅದಾದ್ಮೇಲೆ ಇನ್ನೊಂದ್ ಹೆಸರು ಒಂದು ಕಮೆಂಟ್ ID ಇರುತ್ತೆ, ಅದರಿಂದ ಒಂದು 4-5 ಕಮೆಂಟ್ಸ್ ಬರುತ್ತೆ. ಅದಾದ್ಮೇಲೆ ಇನ್ನೊಂದು ಯಾವ್ದೋ ಒಂದು ID ಇರುತ್ತೆ, ಅದರಿಂದ ಒಂದಷ್ಟು ಕಮೆಂಟ್. ಗಿರೀಶ್ ಮಟ್ಟಣ್ಣ ಅವರೇ, ಮೊನ್ನೆ ಸಮೀರ್ ಮನೆಗೆ ಎನ್ಕ್ವೈರಿಗೆ ಬಂದಂತಹ ಬೆಳ್ತಂಗಡಿ ಪೊಲೀಸರು ಎನ್ಕ್ವೈರಿಗೆ ಬಂದಂತಹ ಸಮಯದಲ್ಲಿ, ಅಥವಾ ಆತನ ಮನೆಯನ್ನ ತನಿಖೆ ಮಾಡುವಂತಹ ಸಮಯದಲ್ಲಿ ಬಂದಿದ್ದಾಗ, ಅವನ ಮನೆಯೊಳಗಡೆ ನೀವೇನ್ರಿ ಮಾಡ್ತಿದ್ರಿ? ಬೆಳ್ತಂಗಡಿಯಲ್ಲಿದ್ದಂತಹ ನೀವುಗಳು ಬೆಂಗಳೂರಿನ ಸಮೀರನ ಮನೆಯೊಳಗಡೆ ಏನು ಮಾಡ್ತಿದ್ರಿ? ಏನಕ್ಕೆಂದ್ರೆ ಗಿರೀಶ್ ಮಟ್ಟಣ್ಣ ಅವರೇ ಪವರ್ ಟಿವಿ ಆರ್ ಸಮಥಿಂಗ್ ಮೀಡಿಯಾದಲ್ಲಿ ನಿಮ್ಮ ಮೇಲೆ ಒಂದು ಅಲಿಗೇಷನ್ಸ್ ಬಂದಿದೆ, ನೀವು ಆ ಟೈಪು ಅಂತ ಹೇಳಿ, ನೀವು ಸ್ವಲ್ಪ ಆ ಟೈಪ್ ಅಂತೇಳಿ. ಹಂಗೇನಾದ್ರೂ ಸಮೀರನ ಜೊತೆ ಮನೆಯೊಳಗಡೆ ಏನಾದ್ರು ನಡೆಸ್ತಿದ್ರ? ಈ ಅಪ್ಪ ಬಂದು ಷಡ್ಯಂತ್ರ ಅನ್ನುವುದೇ ಒಂದು ದೊಡ್ಡ ಷಡ್ಯಂತ್ರ. ಹೌದು, ನೀವು ಷಡ್ಯಂತ್ರ ಮಾಡ್ಲಿಲ್ಲ ಅಂದ್ರೆ ನಾವ್ ಯಾಕ್ರಿ ಹೇಳ್ತಿದ್ವಿ? ನೀವೇ ತಾನೇ ಈ ಬುರುಡೆ ಚಿನ್ನ ಏನ್ ಕರ್ಕ ಬಂದಿದ್ದು, ಅದೊಂದು ಷಡ್ಯಂತ್ರ ಅನ್ರಿ.
ನೀವೇ ತಾನೇ ಈ ಸುಜಾತ ಭಟ್ಟು ಮತ್ತೆ ಆಕೆ ಯಾವ್ದೋ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ರಲ್ಲ ನೀವು, ಆಕೆಯನ್ನ ಕರ್ಕೊಂಡ್ ಬಂದಿದ್ದು. ಅದಾದ್ಮೇಲೆ ಈ ಮಂಡ್ಯದ ಅಂಟಿ ಈಗ ಬಂದಿದ್ದಾರಲ್ಲ, ಮಂಡ್ಯದ ಮಾಸ್ಕ್ ವುಮೆನ್, ಮಾಸ್ಕ್ ಚಿನ್ನಯ್ಯ ಆಯ್ತು, ಮಾಸ್ಕ್ ಭೀಮಾ ಅಲ್ವಾ ನೀವು ಕೊಟ್ಟಿದ್ದ ಹೆಸರು, ಭೀಮಾ ಆಯ್ತು. ಈಗ ಮಂಡ್ಯದ ಮಾಸ್ಕ್ ವುಮೆನ್ ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಈ ಮಾಸ್ಕ್ ವುಮೆನ್ದು ಆಡಿಯೋ ವೈರಲ್ ಆಗಿದ್ದಾಗ ನಾ ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿಡಿಯೋ ಮಾಡಿದ್ದೆ. ಏನಾದ್ರು ಡೌಟ್ ಇದ್ರೆ ಅದ್ರಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ, ನೀವು ಗೊತ್ತಾಗುತ್ತೆ. ಇದನ್ನ ಷಡ್ಯಂತ್ರ ಅಂತಿದೀವಿ ಗಿರೀಶ್ ಮಟ್ಟಣ್ಣ ಅವರೇ. ಅದು ಬಿಟ್ಟು ನಾವು ಬೇರೆ ಯಾವ್ದನ್ನು ಷಡ್ಯಂತ್ರ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಕೇರಳದ ಯೂಟ್ಯೂಬರ್ ಒಬ್ಬನ ಹೆಸರು ಕೇಳಿ ಬರ್ತಾ ಇದೆ, ಮನಾಥ್ ಅಂತೇಳಿ. ಈತ ಬಂದು ಏನು ಅಂಕೋಲದಲ್ಲಿ ಒಂದು ಫ್ಲಡ್ ಆದಾಗ ಒಂದು ಲಾರಿ ಆಕ್ಸಿಡೆಂಟ್ ಆಯ್ತಲ್ಲ, ಒಂದು ಲಾರಿ ಮುಳುಗಡೆ ಆಯ್ತು, ಅರ್ಜುನ ಅನ್ನೋ ಡ್ರೈವರ್ ಒಬ್ಬ ಕಾಣಿಸ್ಲಿಲ್ಲ ಎಲ್ಲ ನ್ಯೂಸ್ ಆಯ್ತಲ್ಲ. ಆ ಲಾರಿಯ ಓನರ್ ಈತನ ಹಿನ್ನೆಲೆ ಏನು ಅಂತ ಅಂದ್ರೆ, ಆ ಅರ್ಜುನ ಅನ್ನೋರು ಡೆತ್ ಆದ್ರು ಅಂತ ಅಂದಾಗ ಇವನ ಕ್ಯೂ ಆರ್ ಕೋಡ್ ನ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ನ ಹಾಕಿ ಅಮೌಂಟ್ ಕಳಿಸಿ ಇವರು ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಬೇಕು, ಅರ್ಜುನನ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹಾಕಿದ್ದ. ಅದಾದ್ಮೇಲೆ ಅರ್ಜುನನ ಹೆಂಡತಿಯವರು ಒಂದು ಪ್ರೆಸ್ ಮೀಟ್ ಮಾಡಿ, ಈತ ನಮ್ಗೆ ಯಾವ್ದೇ ರೀತಿ ಅಮೌಂಟ್ ಕೊಡ್ತಾ ಇಲ್ಲ, ದಯವಿಟ್ಟು ಇವನಿಗೆ ಯಾವ್ದೇ ರೀತಿ ಅಮೌಂಟ್ ಹಾಕ್ಬೇಡಿ ಅಂತ ಅಂದ್ರು. ಇಂಥ ಸುಳ್ಳುಗಾರ ಈತ ಕೇರಳದಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾನೆ. ದುಡ್ಡಿಗಾಗಿ ತನ್ನ ಜೊತೆ ಕೆಲಸ ಮಾಡ್ತಿದ್ದಂತಹ ಒಬ್ಬನ ಡೆತ್ ಆಗಿದ್ದವನ ಹೆಸರು ಮತ್ತೆ ಆತನ ಫ್ಯಾಮಿಲಿಯನ್ನ ಯೂಸ್ ಮಾಡಿಕೊಂಡು ದುಡ್ಡು ಮಾಡಕ್ಕೆ ಹೊರಟಂತ ಇವನು ಧರ್ಮಸ್ಥಳದಲ್ಲಿ ಸೌಜನ್ಯಾಗಿ ನ್ಯಾಯ ಕೊಡ್ಸೋಂತವ್ನು. ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡೋಂತವನು ಧರ್ಮಸ್ಥಳದ ಸೌಜನ್ಯಾಗೆ ನ್ಯಾಯ ಕೊಡ್ಸೋಂತವನು. ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡುವಂತಹ ಕುಡ್ಲ ರ್ಯಾಂಪೇಜ್ ಎನ್ನುವಂತಹ ಇವನು ಸೌಜನ್ಯಗೆ ನ್ಯಾಯ ಕೊಡಿಸುವಂತವನು. ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ರೀತಿ ಹೋರಾಡುವಂತಹ ಅಭಿ ಎನ್ನುವಂಥವನು ಈತ ಸೌಜನ್ಯಗೆ ನ್ಯಾಯ ಕೊಡಿಸುವಂತವನು. ಅರ್ಥ ಮಾಡ್ಕೊಳ್ಳಿ ಇವರ ಯೂಟ್ಯೂಬರ್ಸ್ ಗಳೆಲ್ಲ ಹೆಂಗಿದ್ದಾರೆ ಅಂತೇಳಿ. ಯೋಚನೆ ಮಾಡ್ಬೇಕಾಗತ್ತೆ, ನೀವುಗಳು ಸ್ವಲ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ. ನಮಸ್ತೆ.